ನೋಡುವುದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆಯೋ ಅಷ್ಟೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಈ ಪಲ್ಯವನ್ನ ಯಾವುದರಿಂದ ಮಾಡಿದ್ದೀನಿ, ಹಾಗೆ ಯಾರಿಗೆಲ್ಲ ಆಲೂಗೆಡ್ಡೆ ಪಲ್ಯನ ಈ ರೀತಿ ದೋಸೆಗೆ ಹಾಕಿ ತಿನ್ನಲು ಸಾಧ್ಯವಿಲ್ಲವೋ ಅವರೆಲ್ಲ ಚಿಂತೆನೆ ಮಾಡಬೇಕಾಗಿಲ್ಲ. ಈ ರೀತಿ ಪಲ್ಯ ಮಾಡಿ ದೋಸೆಗೆ ಹಾಕಿ ತಿಂತ ಇದ್ರೆ ಆಹಾ, ಒಂದ್ಸರಿ ರುಚಿ ನೋಡಿದ್ರೆ ಒಂದು ಬೈಟ್ಗಂತೂ ಸುಮ್ಮನಾಗೋ ಮಾತೇ ಇಲ್ಲ. ಅಷ್ಟೊಂದು ರುಚಿಯಾಗಿರುತ್ತೆ ಈ ಪಲ್ಯ. ಮಾಡಲು ಕೂಡ ತುಂಬಾನೇ ಈಸಿಯಾದ ಈ ಪಲ್ಯವನ್ನು ಹೇಗೆ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಸಿಹಿಗುಂಬಳಕಾಯಿ ಇದರಲ್ಲಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಹೇಗೆ ಪಲ್ಯ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಈ ಕುಂಬಳಕಾಯಿ ತಂದು 3 ದಿನ ಆಗಿದ್ರು ಇದನ್ನ ಕಟ್ ಮಾಡೋದಕ್ಕೆ ನಂಗೆ ಮನಸ್ಸೇ ಇರಲಿಲ್ಲ. ಅಷ್ಟು ಕ್ಯೂಟ್ ಆಗಿತ್ತು ನೋಡೋದಕ್ಕೆ ಈ ಕುಂಬಳಕಾಯಿ. ಹಾಗೆ ಇಟ್ರೆ ಕೊಳ್ತೋಗುತ್ತೆ, ಇದರಲ್ಲಿರುವ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಕುಂಬಳಕಾಯಿನ ನೀಟಾಗಿ ತೊಳೆದು ಸಿಪ್ಪೆನೆಲ್ಲ ತೆಗೆದು ಪಲ್ಯ ಮಾಡೋಣ ಅಂತ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಕಟ್ ಮಾಡಿದಂತಹ ಕುಂಬಳಕಾಯಿ ಪೀಸ್ಗಳನ್ನ ಒಂದು ಕಡಾಯಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 3-4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಂಬಳಕಾಯಿನ ಬೇಯಿಸ್ಕೊಳ್ಳೋಣ. ಈ ರೀತಿ ಮಾಡುವುದರಿಂದ ಕುಂಬಳಕಾಯಿನಲ್ಲಿ ಏನಾದ್ರೂ ಒಗರಿನಂಶವಿದ್ರೆ ಅದು ಹೋಗುತ್ತೆ, ಅಲ್ದೇನೆ ಪಲ್ಯ ಕೂಡ ಬೇಗ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ತುಂಬಾನೇ ನೀರ್ ಹಾಕ್ಬಾರ್ದು, ಯಾಕಂದ್ರೆ ಕುಂಬಳಕಾಯಲ್ಲಿ ವಿಟಮಿನ್ ಇ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6, ಫೈಬರ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ರಂಜಕದಂತಹ ಉತ್ತಮ ಮೂಲವೇ ಅಡಗಿದೆ. ನೀವೀಗ ನೋಡ್ತಿದ್ದೀರಲ್ಲ, ಈ ಹದದಲ್ಲಿ ಕುಂಬಳಕಾಯಿ ಬೆಂದ್ರೆ ಸಾಕು. ಬಿಸಿಯಾದ ಕಡಾಯಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿಯಲು ಪ್ರಾರಂಭಿಸಿದ ನಂತರ ಅರ್ಧ ಟೀ ಸ್ಪೂನ್ ಶಾಹಿ ಜೀರಾ ಸೇರಿಸಿ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕಬೇಕು. ಕರ್ಬೇವಿನ ಸೊಪ್ಪು ತೊಳೆದು ನೀರು ಹಾಗೆ ಇದ್ದ ಕಾರಣ ನಾನು ಮೊದಲೇ ಈರುಳ್ಳಿನ ಹಾಕೊಂಡೆ. ಈರುಳ್ಳಿ ಹಾಕಿದ ನಂತರ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರಕ್ಕಾಗಿ 5-6 ಹಚ್ಚಿಟ್ಟಂತಹ ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ನಾವು ಈ ರೀತಿ ಜಜ್ಜಿದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನ ಹಾಕೊಳ್ಬೇಕು. ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಕುಟಾಣಿ ಸಹಾಯದಿಂದ ಕುಟ್ಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಿ ಹಾಕೋಕ್ ಹೋಗ್ಬೇಡಿ. ಪಲ್ಯ ತಿನ್ನುವಾಗ ನಾವು ಹಾಕಿರುವಂತಹ ಶಾಹಿ ಜೀರಾ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ನಮಗೆ ಎಕ್ಸ್ಟ್ರಾ ಫ್ಲೇವರ್ನ ಕೊಡೋದು. ನೀವು ಇದನ್ನ ನುಣ್ಣಗೆ ರುಬ್ಬಿ ಹಾಕಿದ್ರೆ ಆ ಫ್ಲೇವರ್ ನಿಮಗೆ ಸಿಗೋದಿಲ್ಲ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾನು MTR ಇಂಗನ್ನ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಹಚ್ಚಿಟ್ಟಂತಹ 2 ಟೊಮೊಟೊವನ್ನ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ಟೊಮೊಟೊದಲ್ಲಿರುವ ನೀರಿನಂಶವೆಲ್ಲ ಬಿಟ್ಟು ಮಸಾಲೆ ಬೇಗ ಬೇಯೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಬೇಯಲು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡ್ತಾ ಇದ್ದೇನೆ. ನೀವಿವಾಗ ನೋಡ್ತಿರ್ಬೋದು, ಟೊಮೊಟೊದಲ್ಲಿರುವ ನೀರಿನಂಶವೆಲ್ಲ ಚೆನ್ನಾಗಿ ಡ್ರೈ ಆಗಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಂತಹ ಕುಂಬಳಕಾಯಿ ಪೀಸ್ಗಳನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ವಾರದಲ್ಲಿ ಒಮ್ಮೆಯಾದ್ರೂ ಕುಂಬಳಕಾಯಿನ ನಮಗೆ ಇಷ್ಟ ಆಗುವಂತಹ ಯಾವುದಾದ್ರೂ ಆಹಾರ ಪದಾರ್ಥದಲ್ಲಿ ಸೇರಿಸಿ ತಿನ್ನೋದ್ರಿಂದ ಕುಂಬಳಕಾಯಲ್ಲಿರುವ ಹೇರಳವಾದ ಮೆಗ್ನೀಷಿಯಂ ಸತುವಿಂದ ನಮ್ಮ ಮೂಳೆಗಳ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ನಿದ್ರೆಹೀನ ಸಮಸ್ಯೆ ದೂರವಾಗುತ್ತೆ. ಇದರಲ್ಲಿ ವಿಟಮಿನ್ ಇ, ಎ, ಸಿ ಇರೋದ್ರಿಂದ ನಮ್ಮ ಸ್ಕಿನ್ ನ ಹೊಳಪನ್ನು ಹೆಚ್ಚಿಸುವುದರ ಜೊತೆಗೆ ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲೇ ನಾವು ಕುಂಬಳಕಾಯಿ ಬೇಯುವಾಗ ಟೊಮೊಟೊ ಫ್ರೈ ಮಾಡುವಾಗ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುಂಬಳಕಾಯಿಯಲ್ಲಿ ಕ್ಯಾಲೋರಿನ್ ಅಂಶ ತುಂಬಾನೇ ಕಡಿಮೆ ಇರೋದ್ರಿಂದ ನಮ್ಮ ತೂಕ ಇಳಿಕೆಗೆ ಸಹಾಯ ಮಾಡುವುದರ ಜೊತೆಗೆ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡಿ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಹೀಗೆ ಒಂದೊಂದಾಗಿ ಹೇಳ್ತಾ ಹೋದ್ರೆ ಇದ್ರ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಬಹುದು, ಅಷ್ಟು ಹೆಲ್ತ್ ಬೆನಿಫಿಟ್ ಇದೆ ಕುಂಬಳಕಾಯಿ ತಿನ್ನೋದ್ರಿಂದ ನಮ್ಗೆ. ಇವಾಗ ಇದಕ್ಕೆ ಫ್ರೆಶ್ ಆಗಿರುವಂತಹ 1 ಬಟ್ಟಲು ಕಾಯಿ ತುರಿಯನ್ನ ಹಾಕಿ ಸಣ್ಣದಾಗಿ ಹಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ
ರೋಟಿ, ಪರೋಟ, ಚಪಾತಿ, ಇಡ್ಲಿ, ದೋಸೆ, ಅಕ್ಕಿ ರೊಟ್ಟಿ, ಅದ್ರಲ್ಲೂ ಗರಿಗರಿಯಾದ ತೆಳುವಾದ ರವೆ ದೋಸೆ ಜೊತೆ ಈ ಸಿಹಿ ಕುಂಬಳಕಾಯಿ ಪಲ್ಯ ಹಾಕೊಂಡು ತಿಂತಾ ಇದ್ರೆ ಹೇಗಿರ್ಬೋದು ನೀವೇ ಕಲ್ಪಿಸ್ಕೊಳ್ಳಿ. ಹೆಲ್ತಿಯಾದ ಸೂಪರ್ ಟೇಸ್ಟ್ ಇರುವ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ. ನಿಮ್ಮೆಲ್ಲರಿಗೂ ಈ ಮಾಹಿತಿಯೊಂದಿಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಆನ್ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.